ಸರ್, ಪ್ರತಿ ಸಲನೂ ನೀವು ನೋಡಿರ್ಬೋದು, ಯಾವಾಗಲೂ ಸಹ ವಿದ್ಯಾರ್ಥಿಗಳು ನಮಗೆ ಎಕ್ಸಾಮ್ ಬರೆಯೋದಕ್ಕೆ ಅಪ್ಲಿಕೇಶನ್ನ ಬಿಡಿ, ನೋಟಿಫಿಕೇಶನ್ ಕೊಡಿ ಅಂತ ನಾವು ಹೋರಾಟ ಮಾಡಿದ್ದೀವಿ. ಆದರೆ ಮೊದಲೇ ಬಾರಿಗೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿ ಅಂತ ಹೋರಾಟ ಮಾಡ್ತಿದ್ದೀವಿ ಅಂದರೆ ಅದರ ಹಿಂದಗಡೆ ಎಷ್ಟು ಗಟ್ಟಿಯಾದ ಕಾರಣ ಇರಬೇಕು ಅನ್ನೋದನ್ನ ನಾವು ಇವತ್ತು ಯೋಚನೆ ಮಾಡಬೇಕಾಗಿರುತ್ತೆ. ಎಲ್ಲ ನಾವು ಪೋಸ್ಟ್ಪೋನ್ ಮಾಡೋಕ್ಕೆ ಬರೀ ಒಂದು ಕಾರಣ ಅಂತ ಅಲ್ಲ, ತುಂಬ 4-5-6 ಕಾರಣಗಳು ತುಂಬ ಗಟ್ಟಿಯಾಗಿದೆ. ಒಂದು 17-18 ಬ್ಯಾಚ್ ಅವ್ರಿಗೆ ಒಂದು ಕೈಯಲ್ಲಿ ಅವಕಾಶ ಕೊಟ್ಟು ಇನ್ನೊಂದು ಕೈಯಲ್ಲಿ KPSC ಅವಕಾಶನ ಕಿತ್ಕೊತಾ ಇದೆ. ಜೊತೆಗೆ ಅನೇಕ ವಿದ್ಯಾರ್ಥಿಗಳಿಗೆ ತುಂಬ ಮಾನಸಿಕವಾಗಿ ತೊಂದರೆ ಆಗ್ತಿದೆ. ಈ ಬಾರಿಗೆ KS ಯಾವತ್ತೂ ಇಲ್ದಿರ ತರಾತುರಿಯಾಗಿ ಮೊದಲ ಬಾರಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದೆ. ಆದರೆ ಪ್ರಿಲಿಮ್ಸ್ಗೆ ಮಾತ್ರ ಮುಗಿಸ್ಬೇಕು ಅಂತ ಇದೆ. ಮೇನ್ಸ್ ಬಗ್ಗೆ ಆಗಿರಲಿ, ಇಂಟರ್ವ್ಯೂ ಬಗ್ಗೆ ಆಗಿರಲಿ, ಇದುವರೆಗೂ ಸಹ ವೇಳಾಪಟ್ಟಿಯನ್ನು ಇನ್ನೂ ಕೂಡ ಸಿದ್ಧಪಡಿಸಿಲ್ಲ. ನೀವು KPSC ಪ್ರಿಲಿಮ್ಸ್ ಮುಗಿಸಿ ಮೇನ್ಸ್ ಇಂಟರ್ವ್ಯೂ ಯಾವಾಗ ಮಾಡ್ತೀರಾ ಅಂತಲೂ ನಮ್ಗಿನ್ನೂ ಏನು ಅವಕಾಶ ವೇಳಾಪಟ್ಟಿನ ಕೊಟ್ಟಿಲ್ಲ. ಅದು ಕೂಡ ತರಾತುರಿ ಮಾಡ್ತಿದ್ದೀರಾ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು CM ಸಾಹೇಬ್ರೆ ನಮಗೆ ಒಂದು ಅವಕಾಶನ ಮಾಡಿಕೊಡಿ, ಪೋಸ್ಟ್ಪೋನ್ ಮಾಡಿ ಇಲ್ಲಿ ನಮಗೆ ಶಾಂತಿಯುತವಾಗಿ ಹೋರಾಟ ಮಾಡೋದಕ್ಕೂ ಕೂಡ ನಮ್ಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇಲ್ಲಿ ನಮ್ಮ ಫಂಡಮೆಂಟಲ್ ರೈಟ್ಸ್ನ ಇವರು ತೆಗಿತಾ ಇದ್ದಾರೆ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ಪೊಲೀಸರು ಬಂದು ನಮಗೆ ತುಂಬ ತೊಂದರೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.